ಸಿಎಂ ಅವ್ರಲ್ಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಬೆಂಗಳೂರು ಮೈಸೂರು ಹೈವೇ ವಿಚಾರದಲ್ಲಿ ಬುರುಡೆ ಬಿಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಹೇಳ್ತಾರೆ ಅಂತ ಸುಳ್ಳು. ಹೈವೇ ಮಾಡಿರುವಂತದ್ದು ಮಾದೇವಪ್ಪ ಮತ್ತು ಸಿದ್ದರಾಮಯ್ಯ ಅನ್ನುವಂಥದ್ದು. ಯಾರು ಬುರುಡೆ ಬಿಡ್ತಾ ಇದ್ದಾರೆ, ಯಾರು ಖಾಲಿ ಡಬ್ಬ ಅಲ್ಲಾಡಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಆ ರಸ್ತೆನಲ್ಲಿ ಓಡಾಡ್ತಾ ಇರುವಂತ ಜನಕ್ಕೆ ಗೊತ್ತಿದೆ. ಅದು ಈ ಹೈವೇಯನ್ನ 2018 ಫೆಬ್ರವರಿ 19 ಮೈಸೂರು ಮಹಾರಾಜ ಗ್ರೌಂಡ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸ್ತಾ ಘೋಷಣೆ ಮಾಡಿದ್ಯಾರು? ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಅದರ ಮರುದಿನವೇ ಈ ಯೋಜನೆಯ ಆಗಿನ ಅಂದಾಜು ವೆಚ್ಚವಾಗಿದ್ದಂಥ 6,400 ಕೋಟಿಗೆ ಪ್ರಧಾನಿಯವರ ನೇತೃತ್ವದ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಪ್ರೂವಲ್ನ ಕೊಡ್ತು. ಪ್ರಧಾನಿ ಯಾರು? ನರೇಂದ್ರ ಮೋದಿಜಿಯವರು. 2018 ಮಾರ್ಚ್ 24 ಕೆಂಗೇರಿ ಬಳಿ ಇರುವಂತಹ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಆವರಣದಲ್ಲಿ ನಡೆದಂತಹ ಭೂಮಿ ಪೂಜೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿದ್ದರು ನಿತಿನ್ ಗಡ್ಕರಿ ಅವರು. 2023 ಮಾರ್ಚ್ 12 ಮಂಡ್ಯದ ಬಳಿ ಇರುವಂತಹ ಗೆಜಲ್ಗೆರೆನಲ್ಲಿ ಅದನ್ನ ಲೋಕಾರ್ಪಣೆ ಮಾಡಿದ್ದರು ನರೇಂದ್ರ ಮೋದಿಜಿಯವರು. ಈ ಮಧ್ಯದಲ್ಲಿ ರಾಮನಗರದ ಹತ್ರ ನೀರು ತುಂಬಿದ ಕೂಡಲೇ ಬೈದಿದ್ಯಾರನ್ನ? ಪ್ರತಾಪ್ ಸಿಂಹನ್ನ. ನೀರನ್ನ ಮತ್ತೆ ಸರಿಪಡಿಸಿ ಅದನ್ನು ಹೋಗಿಸಿ ಸರಿಪಡಿಸಿದಾರು? ಪ್ರತಾಪ್ ಸಿಂಹ. ಹಾಗೆ ಮಂಡ್ಯದ ಹತ್ರ ಸರ್ವಿಸ್ ರಸ್ತೆ ಬಿರುಕು ಬಿಟ್ಟಿದೆ, ಕಳಪೆ ಕಾಮಗಾರಿ ಅಂತ ಹೇಳಿ ಬೈದಿದ್ದಾರನ್ನ? ಪ್ರತಾಪ್ ಸಿಂಹನ್ನ. ಸರಿಪಡಿಸಿದವನು ಯಾರು? ಪ್ರತಾಪ್ ಸಿಂಹ. ಬೆಂಗಳೂರಿಂದ ಮೈಸೂರವರೆಗೂ ಅಂಡರ್ ಪಾಸ್ಗಳಲ್ಲೆಲ್ಲ ನೀರು ನಿಲ್ತಾ ಇತ್ತು, ಆವಾಗ ಬೈದಿದ್ದಾರನ್ನ? ಪ್ರತಾಪ್ ಸಿಂಹನ್ನ. ಸರಿಪಡಿಸಿದ್ಯಾರು? ಪ್ರತಾಪ್ ಸಿಂಹ ಕರ್ಕೊಂಡೋಗಿ ಸರಿಪಡಿಸ್ತಾ. ಹಾಗೆ ಕಾಳೆನಹಳ್ಳಿ ಕ್ವಾರಿನಲ್ಲಿ ನಮಗೆ ಸಮಸ್ಯೆ ಆಗಿ ಕ್ವಾರಿನೇ ಕೊಡದೇ ಇದ್ದಾಗ ಅದರ ವಿರುದ್ಧ ಹೋರಾಟ ಮಾಡಿದ್ದು, ಕ್ವಾರಿನ ಕೊಡಿಸಿದ್ದು, ನಿಡಘಟ್ಟದಿಂದ ಮೈಸೂರವರೆಗೂ ರಸ್ತೆ ಆಗಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಬೇಕಾದಂಥ ಎಲ್ಲ ಕಲ್ಲನ್ನು ಪೂರೈಸಲಿಕ್ಕೆ ಶ್ರಮ ಹಾಕಿದ್ದಾರು? ಪ್ರತಾಪ್ ಸಿಂಹ. ಅದೇ ರೀತಿಯಲ್ಲಿ ಈ ರಸ್ತೆ ಬಹಳ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ, ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಬೈದಿದ್ದಾರನ್ನ? ಪ್ರತಾಪ್ ಸಿಂಹನ್ನ. ಅದನ್ನು ಮತ್ತೆ ಅವೈಜ್ಞಾನಿಕವಾಗಿದೆ ಅಂದರೆ ನಾವು ಸರಿಪಡಿಸ್ತೀವಿ ಅಂತೇಳಿ, ಆಗ ಇದಕ್ಕೆ ಅವೈಜ್ಞಾನಿಕ ಅನ್ನೋದು ಕಾರಣ ಅಲ್ಲ, ಇದು ರೇಸಿಂಗ್ ಟ್ರ್ಯಾಕ್ ಅಲ್ಲ, ಇದು ರಸ್ತೆ ಅಷ್ಟೇನೆ. ಸಮಾಧಾನವಾಗಿ ಅತಿಯಾದ ವೇಗದಿಂದ ಹೋಗಬಾರದು, ಚಾಲನೆಯನ್ನು ಮಾಡಬಾರ್ದು ಅಂತ ಹೇಳಿ ಆಗಿನ ನಮ್ಮ ಸರ್ಕಾರದ ಮುಖಾಂತರವಾಗಿ ಅಲ್ಲಿ ನಿಯಮಗಳನ್ನು ತಂದು ಆಕ್ಸಿಡೆಂಟ್ಗಳನ್ನು ನಿಯಂತ್ರಿಸಿದ್ಯಾರು? ನಮ್ಮ ಸರ್ಕಾರ. ಈ ಎಷ್ಟೋ ಸಂದರ್ಭದಲ್ಲಿ ಈ ಸಿದ್ದರಾಮಯ್ಯನವರಾಗಲಿ ಮಾದೇವಪ್ಪನವರಾಗಲಿ ಎಲ್ಲಿ ಹೋಗಿದ್ರು? ಈಗಿನವರೆಗಿನ ಅದರ ಅಂದಾಜು ವೆಚ್ಚ 8,500 ಕೋಟಿ ರೂಪಾಯಿ ಆಗಿದೆ. ಈ 8,500 ಕೋಟಿ ರೂಪಾಯಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ 8,500 ರೂಪಾಯಿ ಏನಾದರೂ ಆ ಯೋಜನೆಯಲ್ಲಿ ಇತ್ತು ಅಂತಂದ್ರೆ ನಾನು ಅವರಿಗೆ ಇದನ್ನು ಸಿದ್ದರಾಮಯ್ಯನವ್ರ ಹೈವೇ ಅಂತಲೇ ಮಾಡ್ಬಿಡ್ತೀನಿ, ಅಥವಾ ಸಿದ್ದರಾಮಯ್ಯ ಮಹಾದೇವಪ್ಪ ಜೋಡಿ ರಸ್ತೆ ಅಂತ ಮಾಡ್ಬಿಡೋಣ ಬೇಕಾದ್ರೆ. ಎಲ್ಲ ಇದೆಯಾ? ಅವೈಜ್ಞಾನಿಕ ಅಂತ ಬೈಯುವಾಗ, ಅದು ಅಲ್ಲಿ ಕಳಪೆ ಕಾಮಗಾರಿ ಅನ್ನುವಾಗ, ನೀರು ತುಂಬಿದಾಗ ಬೈಯುವಾಗ ಯಾರೂ ಇರಲೇ ಇಲ್ಲ. ಮೊದಲು ಅದಕ್ಕಿಂತ ಹೊರತಾಗಿ ಹೇಳ್ತೀನಿ, ಒಂದೊಂದು ಸಮಸ್ಯೆ ಬಂದಾಗ್ಲೂ ಕೂಡ ಹೋಗಿ ಅಲ್ಲಿ ಅಧಿಕಾರಿಗಳನ್ನ ಕರೆಸಿ, ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ನ ಕರೆಸಿಬಿಟ್ಟು ಪ್ರತಿಯೊಂದು ಸಮಸ್ಯೆಯನ್ನು ಸಾಲ್ವ್ ಮಾಡಿದ್ದು ನಾನು. ಆದರೆ ಇದು ನನ್ನ ರಸ್ತೆ ಅಲ್ಲ, ಇದು ನರೇಂದ್ರ ಮೋದಿಜಿಯವರ ರಸ್ತೆ. ನಾನು ಮೋದಿಯವರ ಹೆಸರಿನಲ್ಲಿ ಗೆದ್ದಿರೋನು. ಮೋದಿಜಿಯವರು ಕೊಟ್ಟಿರುವಂಥ ಯೋಜನೆ ಚೊಕ್ಕವಾಗಿ ಅನುಷ್ಠಾನಗೊಳ್ಳಬೇಕು ಅಂತ ಹೇಳಿ ನಾನು ಶ್ರಮಪಟ್ಟು ಕೆಲಸ ಮಾಡಿದ್ದೀನಿ. ನಾನೊಬ್ಬ ಒಂಥರ ಮೇಸ್ತ್ರಿ ಅಂತ ಅನ್ಬೋದು, ನೀವು ಕೆಲಸಗಾರ ಅಂತ ಅನ್ಬೋದು. ನಾನು ಮೋದಿಜಿಯವರ ಪ್ರತಿನಿಧಿಯಾಗಿ ಆ ಕಾಮಗಾರಿಯನ್ನು ಪೂರೈಸೋದ್ರಲ್ಲಿ ಒಂದು ಪಾತ್ರವನ್ನು ವಹಿಸಿದ್ದೀನಿ. ಅದು ಮೋದಿಜಿಯವರ ಹೈವೇ ಅಷ್ಟೇ. ಇದರಲ್ಲಿ ಯಾರೋ ಶ್ರೇಯಸ್ ಪಡ್ಕೊಳ್ಳೋದಕ್ಕೆ ಅಲ್ಲಿ ಓಡಾಡ್ತಿರುವಂಥ ಜನ ಏನಂತ ಹೇಳ್ತಾರೆ ಕೇಳಿದ್ದು? ಇದು ಯಾರು ಹೈವೇ ಅಂತ ಹೇಳ್ತಿದ್ದಾರೆ? ಇದು ಮೋದಿ ಹೈವೇ ಅಂತ ಹೇಳ್ತಾರೋ ಅಥವಾ ಇನ್ಯಾರ್ದು ಅಂತ ಹೇಳ್ತಾರೋ? ಓಡಾಡೋ ಜನಕ್ಕೆ ಗೊತ್ತು. ಮಂಡ್ಯ, ರಾಮನಗರ, ಚನ್ನಪಟ್ಟಣ ಹಾಗೂ ಮೈಸೂರಿನ ಜನಕ್ಕೆ ಗೊತ್ತು. ಹಾಗೆ ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀರಿ ಸರ್, ನೀವು ಸಾರ್ವಜನಿಕ ವೇದಿಕೆಯಲ್ಲಿ ಈ ಪದ ಪ್ರಯೋಗ ಮಾಡುವಾಗ ಬುಡ ಬಿಡ್ತಾನೆ, ಇವನಿಗೆ ಎಷ್ಟು ದೂರ ಬರುತ್ತೆ, ಸಿದ್ಲಿಂಗ್ಪುರದಿಂದ ಮೈಸೂರವರೆಗೂ ಎಷ್ಟು ದೂರ ಇದೆಯಪ್ಪ ವತ್ಸ ಅಂತೀರಿ. ಸರ್, ಮಾನ್ಯ ಮುಖ್ಯಮಂತ್ರಿಗಳು ಸರ್, ನೀವು ಅರ್ಥ ಮಾಡ್ಕೊಳ್ಬೇಕು ಸರ್. ರಸ್ತೆ ಹ್ಯಾಕ್ ಸರ್ ಮಾಡ್ತಾರೆ? ಈಗ ಬೆಂಗಳೂರಿಂದ ಮಂಗಳೂರಿಗೆ ರಸ್ತೆ ಮಾಡ್ತಾರೆ, ಅಥವಾ ಬೆಂಗಳೂರಿಂದ ಹುಬ್ಬಳ್ಳಿಗೆ ರಸ್ತೆ ಮಾಡ್ತಾರೆ. ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ತುಮಕೂರು ಬರುತ್ತೆ, ಚಿತ್ರದುರ್ಗನೂ ಬರುತ್ತೆ, ದಾವಣಗೆರೆನೂ ಬರುತ್ತೆ, ಹಾವೇರಿನೂ ಬರುತ್ತೆ. ಆ ಮಧ್ಯದಲ್ಲಿರೋಂಥರು ಇದರಲ್ಲಿ ತುಮಕೂರಲ್ಲಿ ಜಾಸ್ತಿ ಹೋಗ್ತಿದೆ, ದಾವಣಗೆರೆಯಲ್ಲಿ ಜಾಸ್ತಿ ಹೋಗ್ತಿದೆ, ದುರ್ಗದಲ್ಲಿ ಜಾಸ್ತಿ ಹೋಗ್ತಿದೆ, ಹಾವೇರಿಯಲ್ಲಿ ಜಾಸ್ತಿ ಹೋಗ್ತಿದೆ ಅಂತ ಹೇಳೋದಲ್ಲ ಸರ್. ಡೆಸ್ಟಿನೇಷನ್ನು
ಹುಬ್ಬಳ್ಳಿ ಧಾರವಾಡದ MP ಬೆಂಗಳೂರು ಹುಬ್ಬಳ್ಳಿ ರಸ್ತೆ ತಗೊಂಡು ಹೋಗ್ತಿದ್ರೆ ಅದು ಹುಬ್ಬಳ್ಳಿ ಅದ್ರ ಗುರಿಯಾಗಿರುತ್ತೆ. ಹಾಗೆ ಮಂಗಳೂರು MP ಬೆಂಗಳೂರಿಂದ ಮಂಗಳೂರಿಗೆ ತಗೊಂಡು ಹೋಗ್ತಿದ್ರೆ ಮಧ್ಯದಲ್ಲಿ ನಿಮಗೆ ತುಮಕೂರು ಜಿಲ್ಲೆನೂ ಸಿಗುತ್ತೆ, ಹಾಸನ ಜಿಲ್ಲೆನೂ ಸಿಗುತ್ತೆ. ಹಾಗಾಗಿ ಅವ್ರದ್ದೇ ಪಾತ್ರ ಇದು, ಅಲ್ಲೇ ಜಾಸ್ತಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಡೆಸ್ಟಿನೇಷನ್ ಮೈಸೂರು ಸರ್. ಹೈವೇನ ತಂದಿರೋದು ಬೆಂಗಳೂರಿಂದ ಮೈಸೂರಿಗೆ, ಬೆಂಗಳೂರಿಂದ ರಾಮನಗರ ತಂದಿರೋದಲ್ಲ, ಬೆಂಗಳೂರಿಂದ ಅಥವಾ ಮಂಡ್ಯಕ್ಕೆ ತಂದಿರೋದಲ್ಲ. ಅಲ್ಲಿ MP ಮಂಡ್ಯಕ್ಕೆ ತರ್ತಾರೆ, ಮೈಸೂರಿಗೆ ಯಾಕೆ ಸರ್ ಅವ್ರು ತರ್ತಾರೆ ಸರ್? ಈ ಒಂದು ಕನಿಷ್ಠ ವಿಚಾರ, ಅದು ಕನಿಷ್ಠ ವಿವೇಚನೆ ಇಟ್ಕೊಂಡು ಮಾತಾಡಬೇಕಾಗುತ್ತೆ ಸರ್. ಸಿದ್ಲಿಂಪುರದ ನಿನ್ನೆಲ್ಲ ಮುಂದಕ್ಕೆ ನಂದೇ ಆದ್ರೂ ಕೂಡ ಆ ರಸ್ತೆ ಹಾಳಾದಾಗೆಲ್ಲ ಯಾಕೆ ಸರ್ ನನ್ನನ್ನು ಬೈತಾ ಇದ್ರು? ಇದು ಮೈಸೂರಿಗೆ ಬರ್ತಾ ಇರೋ ರಸ್ತೆ, ಇದನ್ನ ಹೆಸರು ಹೇಳೋದು ಬೆಂಗಳೂರು ಮೈಸೂರು ಹೈವೇ ಅಂತ. ಹಾಗಾಗಿ ನೀವೊಂದು ಗುರುತರವಾದಂತಹ ಸ್ಥಾನದಲ್ಲಿದ್ದೀರಿ. ನಾನೊಬ್ಬ ಕೇವಲ MP ಸರ್, ನೀವು ರಾಜ್ಯದ ದೊರೆ. ನೀವು ಮಾತಾಡಬೇಕಾದ್ರೆ ಇಷ್ಟೊಂದು ಒಂದು ರೀತಿಯಲ್ಲಿ ತಾತ್ಸಾರದಿಂದ ಮಾತಾಡುವಂಥದ್ದು ನೀವು ಅಲಂಕರಿಸಿರುವಂತಹ ಸ್ಥಾನಕ್ಕೆ ಶೋಭೆ ತರಲ್ಲ ಅಂತ ಹೇಳಿ ಬಯಸ್ತೀನಿ. ರಾಜ್ಯದಲ್ಲಿ ಎಲೆಕ್ಷನ್ ಟೈಮಲ್ಲಿ ಯಾಕೆ ಈ ತರದೊಂದು ಕ್ರೆಡಿಟ್ ವಾರು? ಯಾಕಂದ್ರೆ ಹಿಂದೆ ವಿಧಾನಸಭಾ ಚೇರ್ಮನ್ ಟೈಮಲ್ಲೂ ಬಂದಿತ್ತು. ಏನಕ್ಕೆ ನೀವು ಬಿಜೆಪಿ ಮತ್ತು ಕಾಂಗ್ರೆಸ್ ಕ್ರೆಡಿಟ್ ಟ್ರೈ ಮಾಡ್ತಾ ಇದ್ದೀರಾ? ಅಲ್ಲ, ನನಗೆ ಹಾಗಂತಲ್ಲ. ನನಗೆ ಬಹಳ ಜನ ನೋಡಿದಾಗ ಏನಾಗುತ್ತೆ ಅಂದ್ರೆ, ಕೆಲವರು 30-40 ವರ್ಷ ರಾಜಕಾರಣ ಮಾಡಿದ್ದಾರೆ. ಈ 40 ವರ್ಷದ ರಾಜಕಾರಣ ಆದ ನಂತರನೂ ಕೂಡ ಅವರು ರಾಜಕೀಯದ ಸಂಧ್ಯಾಕಾಲದಲ್ಲಿದ್ದಾಗ ಅವ್ರು ಮಾಡಿದ ಕೆಲಸ ಏನಂತಂತಂದ್ರೆ ಜನಕ್ಕೆ ನೆನಪು ಮಾಡ್ಕೊಳಕ್ಕೂ ಏನಿಲ್ಲ, ಅವ್ರಿಗೆ ಹೇಳ್ಕೊಳಕ್ಕೂ ಏನೂ ಇಲ್ಲ. ಆದ್ರೆ ಪ್ರತಾಪ್ ಸಿಂಹ ಬಂದು 9-10 ವರ್ಷದೊಳಗಡೆ ಇಷ್ಟೆಲ್ಲ ಮಾಡಿದ್ನಲ್ಲ ಅನ್ನೋ ಒಂದ್ಸರಿ ಹೊಟ್ಟೆವರಿಂದಲೂ ಬಹಳ ಜನ ಮಾತಾಡ್ತಾರೆ. ನಾನು ಅದನ್ನ ಜನರ ತೀರ್ಮಾನಕ್ಕೆ ಬಿಡ್ತೀನಿ. ಈಗ ನಾನು ಅವ್ರ ಥರನೇ ಸಾಯೋವರೆಗೂ ಪಾಲಿಟಿಕ್ಸ್ ಮಾಡಕ್ಕೆ ನಾ ಬಂದಿಲ್ಲ. ನಾನು ಒಂದು ಟೈಮ್ ಫ್ರೇಮ್ ಇಟ್ಕೊಂಡು ಬಂದಿದ್ದೀನಿ. 2029 ಒಬ್ಬ ಸಂಸದನಾಗಿ ಒಂದು ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡ್ಬೋದು ಅಷ್ಟು ಕೆಲಸವನ್ನು ಮಾಡಿ ಆನಂತರ ರಾಜಕೀಯದಲ್ಲಿ ಇಲ್ಲಿ ಮುಂದುವರಿಬೇಕೋ ಬೇಡೋ ಅಂತ ತೀರ್ಮಾನ ಮಾಡ್ತೀನಿ. ನನಗೆ ಸಾಯೋವರೆಗೂ ಪಾಲಿಟಿಕ್ಸ್ ಮಾಡುವಂಥ ಉದ್ದೇಶ ಇಲ್ಲ. ಆದರೆ ಸಾಯೋವರೆಗೂ ಪಾಲಿಟಿಕ್ಸ್ ಮಾಡ್ತಾ ಇರೋರಿಗೆ ಏನಾಗುತ್ತೆ ಅಂದರೆ ಕಡೆ ಕಾಲ ಬಂದಾಗ್ಲೂ ಕೂಡ ಹೇಳ್ಕೊಳಕ್ಕೆ ಏನೂ ಇರಲ್ಲ. ಹಾಗಾಗಿ ಈ ಥರದ್ದೆಲ್ಲ ವಿಚಾರಗಳನ್ನು ತೆಗಿತಾ ಇರ್ತಾರೆ. ಸರ್, ಹಿಜಾಬ್ ವಿಚಾರ ರಾಜ್ಯದಲ್ಲಿ ದೊಡ್ಡ ಚರ್ಚೆ ಆಗ್ತದೆ ಸರ್. ಮುಂದಿನ ಸ್ಟೇಟ್ಮೆಂಟ್ ವಾಪಸ್ ತಗೊಳ್ತೀವಿ, ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಸಮವಸ್ತ್ರ ಸಂಹಿತೆ ಅಂತ ಇಡೀ ಜಗತ್ತಿನಾದ್ಯಂತ ಇದೆ. ಅದು ಬರೀ ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದಲ್ಲ. ಯಾಕೆ ಸಮವಸ್ತ್ರ ಸಂಹಿತೆ ಅಂತ ತರ್ದ್ರು ಅಂತಂದ್ರೆ, ಮಕ್ಕಳು ಶಾಲೆಗೆ ಹೋಗುವಾಗ ಆ ಕಲಿಕಾ ವಾತಾವರಣ ಒಂದು ಸಮಾನ ಮನಸ್ಥಿತಿಯಲ್ಲಿ ನಡಿಬೇಕು. ಅದರಲ್ಲಿ ಬಡವ ಬಲಿದ ಅಂದ್ರೆ ಬಡವ ಶ್ರೀಮಂತ, ಆ ಜಾತಿ ಈ ಜಾತಿ, ಮೇಲ್ಜಾತಿ ಕೆಳಜಾತಿ, ಮುಸ್ಲಿಮು ಹಿಂದೂನೋ ಕ್ರಿಶ್ಚಿಯನ್ನೋ, ಈ ತರ ಯಾವುದೇ ತಾರತಮ್ಯ ಭೇದ ಭಾವಗಳಿಲ್ಲದೆ ಮಕ್ಕಳು ನಾವೆಲ್ಲ ಒಂದೇ ಅನ್ನೋ ಭಾವನೆಯಿಂದ ಅವರು ವಿದ್ಯಾಭ್ಯಾಸವನ್ನು ಮಾಡಬೇಕು. ಹಾಗಾಗಿ ಅವರ ಉಡುಗೆ ತೊಡುಗೆಗಳಲ್ಲಿ ಮೇಲು ಕೀಳು ಅನ್ನೋ ಭಾವನೆ, ಬಡವ ಬಲ್ಲಿದ ಅನ್ನೋ ಭಾವನೆ ಬರಬಾರ್ದು, ಅದು ಎದ್ದು ಕಾಣೋ ಹಾಗಿರಬಾರ್ದು ಅಂತಹ ಸಮವಸ್ತ್ರ ಸಮಿತಿಯನ್ನು ಜಾರಿಗೆ ತಂದರು. ಇದ್ರ ಹಿಂದಿರುವಂತಹ ಘನ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಬೇಕು. ಹಿಜಾಬ್ ವಿಚಾರನೂ ಕೂಡ ಬಿಜೆಪಿ ಸರ್ಕಾರ ಬಂದಾಗ, ಇದು ಬೆಳಕಿಗೆ ಬಂದಾಗ ಅಥವಾ ದೊಡ್ಡ ಕಾಂಟ್ರವರ್ಸಿ ಆದಾಗ ಹೇಳಿದ್ದಿಷ್ಟೇನೆ. ಸಮವಸ್ತ್ರ ಸಮಿತಿ ಅನ್ನೋದು ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇರೋದು, ಇಡೀ ಜಗತ್ತಿನಾದ್ಯಂತ ಇದೆ. ನಾನು ಶಾಲೆಗೆ ಹೋಗ್ಬೇಕಾದ್ರೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ರು. ಎಲ್ಲರ ಹತ್ರ ಬಡವರ ಮಕ್ಕಳಿಗೂ ಕೂಡ ಶಾಲೆಗೆ ಹೋಗೋದಕ್ಕೆ ಸಮವಸ್ತ್ರವನ್ನು ಖರೀದಿ ಮಾಡುವಂಥ ಶಕ್ತಿ ಇರೋಲ್ಲ ಅಂತ ಅವ್ರು ಅರ್ಥ ಮಾಡಿಕೊಂಡ್ರು. ನಮಗೆ ಉಚಿತವಾಗಿ ಸಮವಸ್ತ್ರವನ್ನು ಕೂಡ ಕೊಟ್ಟಿದ್ರು, ಪಠ್ಯಪುಸ್ತಕವನ್ನು ಕೂಡ ಕೊಟ್ಟಿದ್ರು. ಇದ್ರ ಹಿಂದಿರುವಂಥ ಉದ್ದೇಶ ಭೇದ ಭಾವವಿಲ್ಲದೆ ಸಮಾನ ಮನಸ್ಥಿತಿಯಲ್ಲಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಮಕ್ಕಳು ಅವಿನಾಭಾವ ಸಂಬಂಧದಲ್ಲಿ ಕಲಿಬೇಕು ಅನ್ನೋದು ಉದ್ದೇಶವಾಗಿದೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡಿಕೊಂಡ್ರೆ ಒಳ್ಳೇದು. ಇದ್ಯಾವುದು ಹಿಂದೂ ಮುಸ್ಲಿಂ ವಿಚಾರ ಅಲ್ಲ. 12th ಆದ ನಂತರ ಅವ್ರು ಹಿಜಾಬಾರೋ ಹಾಕೊಳ್ಳಿ, ಸ್ಕಲ್ ಕ್ಯಾಪಾರೋ ಹಾಕೊಳ್ಳಿ, ಏನ್ ಬೇಕಾರೋ ಹಾಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ, ಅವ್ರ ಇಚ್ಛೆ ಅದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.